ಭಾನುವಾರ ಸಿಕ್ಕಿದ್ರೆ ಸಾಕು ರೆಸ್ಟ್ ಮಾಡೋಣ ಅಂತ ನಾನಿದ್ರೆ ಎಲ್ಗೋಗೋಣ ಅಂತ ಕೇಳೋ ಇವರು. ದಸರಾ ಹಬ್ಬದ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಬೇಡ ಅನ್ನಕ್ಕಾಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನಮ್ ಬೆಂಗಳೂರಲ್ಲಿ ಓಡಾಡೋರ್ಗೆಲ್ಲ ಬೆಸ್ಟ್ ಮೋಟಿವೇಶನ್ ಅಂದ್ರೆ ಆಟೋ ಮೇಲಿನ ಸಾಲ್ಗಳು. ನಂಬಿಕೆಗೆ ಅರ್ಹತೆ ತುಂಬಾ ಮುಖ್ಯ. ಯಾಕಂದ್ರೆ ನಮ್ದವರೆಲ್ಲ ನಮ್ಮೋರಾಗಲ್ಲ, ನಮ್ಮವ್ರನ್ನೆಲ್ಲ ನಂಬಕ್ಕೂ ಆಗಲ್ಲ. ನಂಬಿಕೆ ಬಗ್ಗೆ ಮಾತಾಡ್ತಾ ಇವತ್ ನಾವು ಬಂದಿದ್ದ ದೇವಸ್ಥಾನ ಯಾವ್ದು? ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮ ಬಜರಂಗಿ. ಅವ್ರ ದರ್ಶನಕ್ಕೆ ನಾವು ಬಂದಿದ್ದು ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಬನಶಂಕರಿಯಿಂದ 2 ಸ್ಟಾಪ್ ಮುಂದೆ ಬಂದ್ರೆ ನಿಮ್ಗೆ ದೇವಸ್ಥಾನ ಸಿಗುತ್ತೆ. ಮೊದಲನೇದಾಗಿ ಗಣಪತಿ ದರ್ಶನ ಮಾಡಾಯ್ತು. ನಂತರ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸಿದಾಯ್ತು. ಪ್ರಸಾದ ಕೊಟ್ಟಿದ್ ಪಂಚಾಮೃತ ಮೊಸರನ್ನ ಅಚ್ಚುಕಟ್ಟಾಗಿ ತಿಂದಾಯ್ತು. ಮುಂಚೆ ರಾಗಿಗಳು ಬೆಳಿತಿದ್ದ ಜಾಗದಲ್ಲಿ ಈಗ ಕಲ್ ಬಂಡೆಗಳಿದಾವೆ, ಅದರಿಂದ ಇದ್ರ ಹೆಸರು ರಾಗಿಗುಡ್ಡ ಅಂತ. ಜಯನಗರ್ 9th ಬ್ಲಾಕ್ ಹಾಗೆ ಸುತ್ತಮುತ್ತ ಇರೋರ್ಗಂತೂ ಈ ಜಾಗ ಫೇವ್ರೇಟ್. ಕಲ್ ಬಂಡೆ ಹತ್ತದ್ರಲ್ಲೂ ರನ್ನಿಂಗ್ ರೇಸ್ ಆಡ್ಕೊಂಡು ಇವರೆಲ್ಲ ಹತ್ತಾಯ್ತು. ರೆಸ್ಟ್ರಿಕ್ಟ್ ಮಾಡಿರೋ ಜಾಗಕ್ಕೆ ಯಾರು ಹೋಗಾಗಿಲ್ಲ. ಅಲ್ಲಿಗೆ ಮಧ್ಯಾಹ್ನದ ಪೂಜೆ ಮುಗೀತು. ಮತ್ತೆ ದೇವಸ್ಥಾನ ಓಪನ್ ಆಗೋದು ಸಾಯಂಕಾಲನೇ. ಆಕ್ಚುಲಿ ವಿಷಯ ಏನಂದ್ರೆ ಇವ್ರ ಪ್ಲಾನ್ ಇದ್ದಿದ್ದು ಈ ದೇವಸ್ಥಾನಕ್ಕಲ್ಲ. ಈಗಲಾದ್ರೂ ನಿಜ ಹೇಳಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಬಂದಿದ್ದೆ ಬನಶಂಕರಮ್ಮನ ದೇವಸ್ಥಾನಕ್ಕೆ. ಈ ವರ್ಷ ಇಲ್ಲಿ ನಡೀತಾ ಇರೋದು 110ನೇ ವರ್ಷದ ನವರಾತ್ರಿ ಉತ್ಸವ. ದುರ್ಗಮ್ಮ ಅಸುರನನ್ನು ಕೊಂದಿ ತಿಲಕಾರಣ್ಯ ವನವನ್ನು ಕಾಪಾಡಿದ ತಾಯಿಯೇ ಬನಶಂಕರಿ. ನವರಾತ್ರಿ ಸ್ಪೆಷಲ್ ದೇವಿಗೆ ದಿನಕ್ಕೊಂದೊಂದು ಅಲಂಕಾರ ಇರುತ್ತೆ. ಹಾಗೆ ಇವತ್ತಿನ ಸ್ಪೆಷಲ್ ತರಕಾರಿ ಅಲಂಕಾರ. ದರ್ಶನ ಮುಗಿದ್ಮೇಲೆ ಪ್ರಸಾದ ಸ್ವೀಕರಿಸಾಯ್ತು. ಬಡತನ ಸಿರಿತನ ಹೇಗಿರ್ಬೇಕಂದ್ರೆ ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬಾರ್ದು, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬಾರ್ದು. ಆಶೀರ್ವಾದ ಪಡೆದು ಮನೆಗೆ ಹೋಗೋ ಟೈಮಲ್ಲಿ ಈ ಪವರ್ಫುಲ್ ಹಾಡು ನಿಮ್ಗಾಗಿ. ಆನ್ ದ ವೇ ನಮ್ ರಾಯರ್ಗೊಂದು ನಮಸ್ಕಾರ. ರಾಗಿಗುಡ್ಡೆಯಿಂದ ನೆಕ್ಸ್ಟ್ ಸ್ಟಾಪ್ ಬಂದ್ರೇನೆ ರಾಘವೇಂದ್ರ ಸ್ವಾಮಿಯವ್ರ ದೇವಸ್ಥಾನ. ದೇವಸ್ಥಾನದ ಆಪೋಸಿಟ್ ಇದ್ದ ಹೋಟ್ಲಲ್ಲಿ ದಸರಾ ಪ್ರಯುಕ್ತ ಬೊಂಬೆಗಳನ್ನ ಕೂರಿಸಿದ್ರು. ಪ್ರತಿಯೊಂದು ಬೊಂಬೆ ಕೂಡ ಒಂದೊಂದು ಕಥೆನ ಬಿಂಬಿಸುತ್ತೆ. ಇಲ್ಲಿನ ಮೇನ್ ಥೀಮ್ ವೈಕುಂಠ, ಸೀತಾರಾಮ ಕಲ್ಯಾಣ, ಮಹಿಷಾಸುರನ ಸಂಹಾರ, ದುರ್ಗಾದೇವಿಯ ಅವತಾರ, ಮೈಸೂರು ಪ್ಯಾಲೇಸ್, ಚಾಮುಂಡೇಶ್ವರಿ ಬೆಟ್ಟ. ನಮ್ ಗಣೇಶಂಗಂತಾನೆ ಸಪ್ರೇಟ್ ಅರೇಂಜ್ಮೆಂಟ್. ಬೊಂಬೆ ಅಲಂಕಾರನ ಕಣ್ತುಂಬಿಸ್ಕೊಬೇಕು, ಮರಿದಲ್ಲೇ ಸ್ವೀಟ್ ಇಸ್ಕೊಬೇಕು. ಇಲ್ಲಿಗೆ ಸಂಡೇ ಟೆಂಪಲ್ ರನ್ ಮುಗೀತು. ಸೂರ್ಯ ಮುಳುಗೋ ಟೈಮ್ ಕೂಡ ಆಯ್ತು. ಇವಾಗಂತೂ ನಾಡ ಹಬ್ಬಕ್ಕೆ ಎಲ್ಲರ ಮನೆ ರೋಡ್ಗಳಲ್ಲೂ ಲೈಟ್ ಮಿಂಚಿಂಗು.